ಸೋರಿಕೆ ಮತ್ತೆ ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ಕ್ಕೆ ತಿದ್ದುಪಡಿ ತರಲು ದೊಡ್ಡ ಪ್ಲಾನ್ ಅನ್ನ ಮಾಡಿದೆ. ಕೇಂದ್ರ ಸಚಿವ ಸಂಪುಟ ಈಗಾಗಲೇ ಅದಕ್ಕೂ ಕೂಡ ಅಸ್ತು ಅಂತ ಹೇಳಿದೆ. ಈ ಮಸೂದೆ ಸೋಮವಾರ ಸದನದಲ್ಲಿ ಮಂಡನೆ ಆಗಲಿದೆ. ಹಾಗಾದ್ರೆ ಈ ಕಾಯ್ದೆಯಲ್ಲಿ ಏನೆಲ್ಲ ಇದೆ, ಪ್ರಮುಖ ಅಂಶಗಳಾದ್ರೂ ಏನು? ನೋಡಿ, ಇದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಈಗ ಕೇಂದ್ರ ಸರ್ಕಾರ ಬ್ರಹ್ಮಾಸ್ತ್ರವನ್ನ ತೆಗೆದುಕೊಂಡಿದೆ. ಯಾವ ರೀತಿ? ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಕಠಿಣಾತಿ ಕಠಿಣ ಬಿಲ್ ಅನ್ನ ಈಗ ಮಂಡನೆ ಮಾಡಲಾಗುತ್ತೆ ಸೋಮವಾರ. ಇಡೀ ದೇಶದಾದ್ಯಂತ ಲೀಕ್ ತಡೆಯಲು ಹೊಸ ಮಸೂದೆಯನ್ನ ಈಗ ತರಲಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಸೋಮವಾರ ಸಂಸತ್ನಲ್ಲಿ ಮಹತ್ವದ ಬಿಲ್ ಅನ್ನ ಮಂಡನೆ ಮಾಡುತ್ತೆ ಕೇಂದ್ರ ಸರ್ಕಾರ. ಈ ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನ ತಡೆಗಟ್ಟಲು ಜೈಲು ಶಿಕ್ಷೆ, ಭಾರಿ ದಂಡಕ್ಕೆ ನಿರ್ಧಾರ. ಹೊಸ ಮಸೂದೆಯ ಅನ್ವಯ ಭಾರಿ ಶಿಕ್ಷೆಗೆ ಅವಕಾಶವನ್ನು ಕೊಡಲಾಗುತ್ತೆ. ಇದು ಯಾವುದು? 2024 ಏನಿದೆ ಅದನ್ನ ಈ ತಿದ್ದುಪಡಿ ಮಾಡಲಾಗುತ್ತೆ ಸೋಮವಾರ. ಪೇಪರ್ ಲೀಕ್ನಲ್ಲಿ ಭಾಗಿಯಾದವರಿಗೆ 10 ವರ್ಷ ಜೈಲು ಶಿಕ್ಷೆ. ಇಷ್ಟು ಮಾತ್ರ ಅಲ್ಲ, ಜೈಲು ಶಿಕ್ಷೆ ಜೊತೆಗೆ 10 ಕೋಟಿ ರೂಪಾಯಿವರೆಗೂ ಕೂಡ ದಂಡವನ್ನ ವಿಧಿಸಲಾಗುತ್ತೆ. ಲೀಕ್ ವಿಚಾರ ಗೊತ್ತಿದ್ರೂ ಕೂಡ ಅದನ್ನ ಮುಚ್ಚಿಟ್ಕೊಂಡು ಎಲ್ಲಾದರೂ ಕಸರ ದಂಡ ಆಗತ್ತೆ. ಪ್ರಕರಣಗಳ ತ್ವರಿತ ಇತ್ಯರ್ಥಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ರಚನೆ ಮಾಡಲಾಗುತ್ತೆ. ಈ ಪ್ರಕರಣಗಳ ತ್ವರಿತ ಇತ್ಯರ್ಥಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ರಚನೆ ಮಾಡಲಾಗುತ್ತೆ. ಈ ಪ್ರಕರಣ ಇತ್ಯರ್ಥಕ್ಕೆ 3 ತಿಂಗಳ ಗಡುವಿಗೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಇದು ಸಂಸತ್ನಲ್ಲಿ ಸೋಮವಾರ ಮಂಡನೆ ಮಾಡಲಾಗುತ್ತೆ, ಅಂಗೀಕಾರ ಕೂಡ ಮಾಡಲಾಗುತ್ತೆ. ಇದಕ್ಕೆ ಸಂಪುಟ ದರ್ಜೆಯಲ್ಲೂ ಕೂಡ ಒಪ್ಪಿಗೆ ಕೂಡ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇರುವಂತ ಸಂಗತಿ. ಟೋಟಲ್ ಆಗಿ ಯಾವುದೇ ಪರೀಕ್ಷೆ ಪತ್ರಿಕೆ ಕೂಡ ಲೀಕ್ ಆಗಬಾರ್ದು. ಕೇವಲ ನೀಟ್ ಮಾತ್ರ ಅಂತಲ್ಲ, ಯಾವ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಗಬಾರ್ದು ಎನ್ನುವಂತ ಉದ್ದೇಶ.